ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ. ಇನ್ನು ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ಬೆಳಗ್ಗೆ ನಾವು ತೋಟದಿಂದ ಮನೆಗೆ ಬಂದ್ವಿ. ಬಂದ ತಕ್ಷಣವೇ ಇನ್ನು ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕು ನಮ್ಮ ಮನೆಯಲ್ಲಿ. ಇನ್ನು 9 ಗಂಟೆ ಒಳಗಡೆ ಊಟ ಮಾಡಿಸ್ಬಿಡ್ಬೇಕು ಮಕ್ಕಳಿಗೆ. ಬಿಸಿ ಬಿಸಿದು ಅವಾಗ ತಾನೇ ಮಾಡಿರ್ತಾರಲ್ವ. ಇನ್ನು 8:30 9 ಗಂಟೆ ಒಳಗಡೆ ಅಡುಗೆ ಆಗಿರುತ್ತೆ. ಇನ್ನು ನಾವು ಬರೋಷ್ಟೊತ್ತಿಗೆ ಪವಿತ್ರ ಎಲ್ಲ ಕೂಡ ಅಡುಗೆ ಕೆಲಸ ಎಲ್ಲ ಮಾಡಿರ್ತಾಳೆ. ಇನ್ನು ಬಂದ ತಕ್ಷಣವೇ ಮತ್ತು ಧನುಷನ್ಗೂ ಮತ್ತು ಯೋಷಿತಗೂ ಮತ್ತು ಗುಂಡನ್ಗೂ 3 ಜನಕ್ಕೂ ಊಟ ಮಾಡಿಸ್ತಿರ್ತೀವಿ. ಇನ್ನು ಯೋಷಿತಗಂತೂ ಬಿಸಿ ಬಿಸಿದಾಗಲೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುದ್ದೆ ತಿನ್ನಿಸ್ಬಿಟ್ಟಿರ್ತಾಳೆ ಪವಿತ್ರ. ಇಲ್ಲ ಪವಿತ್ರ ಕೆಲಸ ಮಾಡ್ತಾ ಇದ್ರೆ ಅತ್ತೆ ತಿನ್ನಿಸ್ಬಿಡ್ತಾರೆ ಬಿಸಿ ಮುದ್ದೆ ಆದಮೇಲೆ. ಇನ್ನು ನನ್ನ ಮಗಂತೂ ನನ್ನ ಮಾತಂತೂ ಕೇಳೋದೇ ಇಲ್ಲ. ನಾನು ಎಷ್ಟು ಬಲವಂತ ಮಾಡಿ ಊಟ ಮಾಡಿಸಿದ್ರು ಕೂಡ ಅವ್ನು ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಲ್ಲ. ಅದೇ ಪವಿತ್ರ ಊಟ ಮಾಡಿಸ್ಲಿ ಇಲ್ಲ ನಮ್ಮ ಮಂಜಣ್ಣ ಊಟ ಮಾಡಿಸ್ಲಿ, ಸುಮ್ಮನೆ ಊಟ ಮಾಡ್ತಾ ಇರ್ತಾನೆ. ಅವರು ಊಟ ತಿನ್ನಿಸ್ದಂಗೆಲ್ಲ ಸುಮ್ಮನೆ ತಿಂತಾನೆ ಇರ್ತಾನೆ. ನಾನು ಊಟ ಮಾಡಿಸ್ಲಿ ಮತ್ತೆ ಒಂದು 4-5 ತುತ್ತು ತಿಂದ್ಬಿಟ್ಟು ನಂಗೆ ಸಾಕು ಸಾಕು ಅಂತ ಒಂಥರ ಡ್ರಾಮಾ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಇಲ್ಲಿಗೆ ಬಂದಾಗಿಂದ ಜಾಸ್ತಿ ಅತ್ತೆ ಊಟ ಮಾಡಿಸ್ತಾರೆ, ಇಲ್ಲ ಪವಿತ್ರ ಊಟ ಮಾಡಿಸ್ತಾಳೆ. ಇಲ್ಲಾಂದರೆ ನಮ್ಮ ಮಂಜಣ್ಣ ಕೂತ್ಕೊಂಡಿದ್ರೆ ನಮ್ಮ ಮಂಜಣ್ಣ ಊಟ ಮಾಡಿಸ್ತಾರೆ. ಅವ್ರ ಪಪ್ಪನ ಹತ್ರ ಕೂಡ ಊಟ ಮಾಡಲ್ಲ ಅವನು. ಅದಕ್ಕೆ ನಾವಿಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಅವ್ರಿಗೆ ಬಿಟ್ಬಿಡ್ತೀವಿ ಊಟ ಮಾಡಿಸೋದನ್ನು. ನಮ್ಮ ಅತ್ತೆ ಅಂತೂ ಬೈತಾ ಇರ್ತಾರೆ, ಹೆಂಗಿದೆ ನೋಡು ಮಗು, ಊಟನೇ ಸೇರಿಲ್ಲ, ಕರುಳೆಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾವೆ, ಹೊಟ್ಟೆನೇ ಕಾಣಿಸಲ್ಲ, ಹಂಗೆ ಹಿಂಗೆ ಅಂತ ಅವ್ರು ಸುಮ್ಮನೆ ಹೇಳ್ತಾನೇ ಇರ್ತಾರೆ, ತಿನ್ನಿಸ್ತಾನೇ ಇರ್ತಾರೆ. ಹಂಗೆ ಹೆಂಗೋ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅದೊಂದು ದೊಡ್ಡ ಖುಷಿ ವಿಚಾರ. ಅಲ್ಲಂತೂ ಏನು ಅಷ್ಟು ತಿಂತಾನೇ ಇರಲಿಲ್ಲ, ಬಲವಂತಕ್ಕೊಂದು ಸ್ವಲ್ಪ ತಿಂತಾ ಇದ್ದ, ಆಮೇಲೆ ಸುಮ್ಮನೆ ಆಗಿಬಿಡ್ತಾ ಇದ್ದ. ಇಲ್ಲಿಗೆ ಬಂದಾಗಿಂದ ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಚೆನ್ನಾಗೇ ಇದ್ದಾನೆ. ಅದೇ ಒಂದು ದೊಡ್ಡ ನನಗೆ ಒಂಥರ ಏನು ಹೇಳ್ಬೇಕಂತಲೇ ಅರ್ಥ ಆಗೋದಿಲ್ಲ. ಊಟದ ವಿಷಯದಲ್ಲಂತೂ ನನಗೆ ತುಂಬ ಒಂಥರ ನೆಮ್ಮದಿ ಆಗ್ತಾಯಿದೆ ಮನಸ್ಸಿಗೆ. ಅವನು ಬೆಳಗ್ಗೆ ಟೈಮು, ಮಧ್ಯಾಹ್ನ ಟೈಮ್, ಸಾಯಂಕಾಲ ಟೈಮ್ 3 ಟೈಮು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾನಲ್ವ. ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಆಗ್ತಾಯಿದೆ ನನ್ನ ಮಗ ಊಟ ಮಾಡಿದ್ರೆ. ನನಗಂತೂ ಖುಷಿ. ಹೆಂಗೋ ಸ್ವಲ್ಪ ಗದರಿಸಿ ಹಂಗೂ ಹಿಂಗಾದರೂ ಸ್ವಲ್ಪ ಊಟ ಮಾಡಿಸ್ತಾರಲ್ಲ, ಅಷ್ಟೇ. ಮಕ್ಕಳು ನಿಜವಾಗ್ಲೂ ಅಪ್ಪ ಅಮ್ಮನ ಹತ್ರ ಸರಿಯಾಗಿ ಇದೇ ಮಾಡೋದಿಲ್ಲ. ಆಗಲೇ ನಮ್ಮ ಧನು ಮತ್ತು ನಮ್ಮ ಯೋಷಿತ ಅಂತೂ ಅವ್ರಿಗೆ ಮುಂಚೆಯಿಂದನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಅವ್ರನ್ನ ಇದು ಮಾಡಿದ್ರಲ್ಲ ಊಟದ ವಿಷಯದಲ್ಲಿ. ಅವರು ಹೇಳಿದ ತಕ್ಷಣ ಹೇಳಿದ ತಕ್ಷಣ ಚೆನ್ನಾಗಿ ಕೇಳ್ತಾರೆ ಮಾತು. ಇವನು ಆ ಥರ ಅಲ್ಲ. ಇವಾಗ ಸ್ವಲ್ಪ ಹಂಗೆ ಸ್ವಲ್ಪ ಚೆನ್ನಾಗಿ ಇದಾಗ್ತಾ ಇದ್ದಾನೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಾಕ್ಸ್ಗೆ ಊಟ ಹಾಕ್ಕೊಂಡು ತೋಟದ ಕಡೆ ಬಂದ್ವಿ. ಇನ್ನು ಸ್ವಲ್ಪ ಬಟ್ಟೆ ಇದ್ದು ಮನೆಯಲ್ಲಿ, ಇನ್ನು ಬಟ್ಟೆಗೆ ತೊಗೊಂಬಂದು ಇನ್ನು ಒಗೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಪೆ ಹಾಕಿ ನೆನೆಸ್ತಾ ಇದ್ದೀನಿ. ಇನ್ನು ಊರಲ್ಲಂತೂ ನೀರಿನ ಪ್ರಾಬ್ಲಮ್ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಇವಾಗ ನಾನು ಇರೋದ್ರಿಂದ ನಾನು ಎಲ್ಲ ಕಡೆನೂ ಬಟ್ಟೆಲಿ ತೊಗೊಂಬಂದು ನಾನು ಇಲ್ಲಿ ಒಗೆದ್ಬಿಟ್ಟು ತಗೊಂಡು ಹೋಗ್ತಾ ಇರ್ತೀನಿ. ನಾನು ಊರಿಗೆ ಹೋದ್ರಂತೂ ಇನ್ನು ಅತ್ತೆ ಯಾವಾಗಾದ್ರೂ ಹಿಂಗೆ ಟ್ಯಾಂಕ್ ಹತ್ರ, ಊರೊಳಗೆ ಟ್ಯಾಂಕ್ಗಳಿದಾವಲ್ಲ, ಆ ಟ್ಯಾಂಕ್ ಹತ್ರ ಹೋಗಿ ಒಕ್ಕೊಂಬರ್ತಾರೆ. ಇಲ್ಲ ಮನೆ ಹತ್ರನೇ ಸ್ವಲ್ಪ ಆವಾಗ ನೀರೆಲ್ಲ ಸ್ಟಾಕ್ ಮಾಡಿಬಿಟ್ಟು ಒಂದೇ ಸತಿ ಸ್ವಲ್ಪ ಒಗ್ದಾಕೊಂಡ್ಬಿಡ್ತಾರೆ. ಇಲ್ಲಾಂದರೆ ನಾನು ಬಂದಾಗಂತೂ ಸ್ವಲ್ಪ ಅವ್ರಿಗೆ ಹೆಂಗೋ ಬಟ್ಟೆ ಕೆಲಸ ಎಲ್ಲ ನಾನು ನೋಡ್ಕೊಂಬಿಡ್ತೀನಿ. ಎಷ್ಟನ ಬಟ್ಟೆ ಇರಲಿ ನಾನು ಒಗ್ದಾಕ್ಬಿಡ್ತೀನಿ. ಅದು ನನಗೆ ಬಟ್ಟೆ ಒಗೆಯೋದಂದರೆ ಎಷ್ಟನೇ ಇರಲಿ, ನನಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ನೀರು ಚೆನ್ನಾಗಿ ಬಂದು ಬಟ್ಟೆ ಒಗೆಯೋಕ್ಕೆ ಫ್ರೀಯಾಗಿದ್ದು, ನನಗೇನು ರಿಸ್ಕ್ ಇಲ್ಲದಂದರೆ ಎಷ್ಟು ಬಟ್ಟೆನಾದರೂ ಒಗಿತೀನಿ, ಎಷ್ಟು ಪಾತ್ರೆನಾದರೂ ತೊಳಿತೀನಿ. ನನಗೆ ಬೇಜಾರೇ ಆಗೋದಿಲ್ಲ ನನಗೆ ನಿಜವಾಗ್ಲೂ ಆ ಕೆಲಸಗಳಂತೂ. ಇನ್ನು ಅದಕ್ಕೋಸ್ಕರ ಇನ್ನೇನು ಕೆಲಸ ಇಲ್ಲ ಮನೆಯಲ್ಲಿ. ಇನ್ನು ಅತ್ತೆ ಇದ್ದಾರಲ್ವ, ಅತ್ತೆ ಮತ್ತು ಪವಿತ್ರ ನೋಡ್ಕೊತಾರೆ, ಮಕ್ಕಳು ಕೂಡ. ಇನ್ನು ನಾವಿನ್ನೇನು ಮಾಡೋದಲ್ಲ, ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಈ ಕೆಲಸನಾದರೂ ಆಗಲಿ ಅಂತ ಹೇಳಿ ಇನ್ನು ತೊಗೊಂಬಂದು ಬಟ್ಟೆ ಎಲ್ಲ ಒಗ್ದಾಕ್ತಾ ಇದ್ದೀನಿ. ಇನ್ನು ಇವತ್ತು ಭಾನುವಾರ. ಇನ್ನು ನಮ್ಮ ನಮ್ಮ ಗುಂಡನ ತಲೆಗೆ ಇವತ್ತು ಕತ್ತರಿ ಬಿತ್ತು ಫೈನಲಿ. ತುಂಬ ತಿಂಗಳಾಗ್ಬಿಡ್ತು ಫ್ರೆಂಡ್ಸ್, ಒಂದು 4 ತಿಂಗಳೇನೋ ಮೇಲಾಯಿತು. ಅವಾಗ ನಮ್ಮ ಅಣ್ಣ ಮಾಡಿಸ್ಕೊಬಂದಿರೋ ಕಟ್ಟಿಂಗೆ ತುಂಬ ಬೆಳೆದ್ಬಿಟ್ಟಿತ್ತು. ಫುಲ್ಲು ಕಿವಿ ಹತ್ರ ಬರ್ತಾಯಿದ್ದು, ಮುಖದ ಮೇಲೆಲ್ಲ, ಇನ್ನು ಕಣ್ಣ ಹತ್ರನೂ ಬರ್ತಾಯಿದ್ದು ಕಟ್ಟಿಂಗ್. ಅಷ್ಟು ಬೆಳೆದ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಹೇಳಿ ಇನ್ನು ಸುಮ್ಮನೆ ಆಗ್ಬಿಟ್ಟು ಇನ್ನು ಫೈನಲಿ ಇವತ್ತು ಮಾಡಿಸ್ಕೊಂಬಂದಿದ್ರು. ಇನ್ನು ಸ್ನಾನ ಕೂಡ ಮಾಡಿಸಿರ್ಲಿಲ್ಲ. ಇನ್ನು ಗೀಝರ್ ಆನ್ ಮಾಡಿ ಬಂದುಬಿಟ್ಟು ಸ್ವಲ್ಪ ಕಾಯಿಲೆ ಅಂತ ಹೇಳಿ ಇವಾಗ ಮಕ್ಳ ಬಟ್ಟೆ ಎಲ್ಲ ಒಗ್ದಾಕಿ ಇವಾಗೆಲ್ಲ ಜಾಲಿಸ್ಬಿಟ್ಟು ಹಂಗೆ ಸ್ಟ್ಯಾಂಡ್ ಮೇಲೆ ಹಾಕ್ತಾಯಿದ್ದೀನಿ. ಇನ್ನು ಫಸ್ಟಿಗೆ ಅತ್ತೆ ಸೀರೆ ಎಲ್ಲ ಇದ್ದು, ಸ್ವಲ್ಪ ಹೊಸ ಸೀರೆ ಮತ್ತು ನಾರ್ಮಲ್ ಉಟ್ಕೊಳ್ಳೋ ಸೀರೆಗಳು ಕೂಡ ಇದ್ದು, ಅವೆಲ್ಲ ಕೂಡ ತೊಗೊಂಬಂದಿದ್ದೆ. ಹಿಂಗೆ ನೀರೊಳಗೆ ಹಾಕೋಣ ಅಂತ ಹೇಳಿ ನಾವೆಲ್ಲ ಒಗೆದ್ಬಿಟ್ಟು ಫಸ್ಟು ಅವೆಲ್ಲ ಹಂಗೆ ಸ್ಟ್ಯಾಂಡ್ ಮೇಲೆ ಹಾಕ್ಬಿಟ್ಟು ಇವಾಗ ಮಕ್ಳ ಬಟ್ಟೆ ಒಗಿತಾ ಇದ್ದೀನಿ. ಇನ್ನು ನಮ್ಮ ಮಂಜಣ್ಣನ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ ಅಂತೂ ನೋಡೋದಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಮಂಜಣ್ಣ ಬಂದುಬಿಟ್ಟು ಸಿಮೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಇವರು ಬಂದುಬಿಟ್ಟು ಮಾಮೂಲಿ ಜಾಸ್ತಿ ಯಾವಾಗಲೂ ಕೂಡ ಚೇಂಜ್ ಮಾಡಲ್ಲ ನಮ್ಮ ಮನೆಯವರು. ಬಟ್ಟೆ ಯಾವಾಗೋ ಒಂದ್ಸತಿ ಚೇಂಜ್ ಮಾಡ್ತಾ ಇರ್ತಾರೆ. ಫುಲ್ಲು ಗೊಬ್ಬಾಗೋವರೆಗೆ ಹಂಗೆ ಇಟ್ಕೊಂಡಿರ್ತಾರೆ. ಇನ್ನು ಅವ್ರದ್ದಂತೂ ಕೇಳೋದೇ ಬೇಡ. ಇನ್ನು ಅದಕ್ಕೋಸ್ಕರ ಇನ್ನು ಇಬ್ಬರದು ಕೂಡ ಸೇರಿಸ್ಬಿಟ್ಟು ಜಾಸ್ತಿ ಅಷ್ಟು ಸರ್ಪ್ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿ ಇಟ್ಟಿದ್ದೆ ಟಬ್ಬಲ್ಲಿ, ಲಾಸ್ಟ್ಗೆ ಒಗೆಯೋಣ ಅಂತ ಹೇಳಿ. ಇವಾಗ ಇವೆಲ್ಲ ಒಗಿತ್ತು, ಎಲ್ಲ ಸ್ವಲ್ಪ ಒಣಗಾಕೋಣ ಅಂತ ಇವಾಗೆಲ್ಲ ಒಗೆದ್ಬಿಟ್ಟು ಇನ್ನು ಜಾಲಿಸ್ತಾ ಇದ್ದೀನಿ. ಮಕ್ಳದ ಬಟ್ಟೆನೂ ಅಷ್ಟೇ ಸ್ವಲ್ಪ ಬೇಗ ಕೊಳೆ ಆಗ್ತಾ ಇರುತ್ತೆ. ಇನ್ನು ಡೈಲಿ ಅಷ್ಟೇ ನಮ್ಮ ಯೋಷಿತನಂತೂ ಒಂದು ದಿನಕ್ಕೆ ಒಂದು 4-5 ಪ್ಯಾಂಟು ಚಡ್ಡಿ ಫುಲ್ಲು ಬಿಚ್ಚಾಕ್ತಾನೇ ಇರ್ತೀವಿ. ಅವು ಕೂಡ ಏನು ಅಷ್ಟೊಂದು ಕೊಳೆ ಆಗಿರಲ್ಲ. ಇನ್ನು ಸರ್ಪಲ್ಲಿ ನೆನೆಸಿರ್ತೀವಲ್ವ, ಒಂದು ಸ್ವಲ್ಪ ಸೋಪ್ ಹಾಕಿ ಬ್ರಷ್
ಬ್ರಷ್ ಹಾಕಿ ಉಜ್ಜಿ ಚೆನ್ನಾಗಿ ನೀರಲ್ಲಿ ಜಾಲ ಆರಿಸ್ಬಿಟ್ರೆ ನಾವು ಮುಗಿಯಿತು ಬಟ್ಟೆ ಕೆಲಸ ಅಷ್ಟೇ. ನನಗೇನು ಮನಸಾರೆ ಸ್ವಲ್ಪ ನೀರು ಚೆನ್ನಾಗಿ ಬರಬೇಕು. ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್, ಹಾಗಂತ ನೀರು ಮಾತ್ರ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕು ಅಷ್ಟು ಇಟ್ಕೊತೀನಿ, ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊತಾ ಇರ್ತೀನಿ. ಇನ್ನು ವೇಸ್ಟ್ ಅಂತ ಆಗೋದಿಲ್ಲ. ಇನ್ನು ತೆಂಗಿನ ಮರ ಇದ್ದಾವಲ್ಲ, ತೆಂಗಿನ ಮರಕ್ಕೆ ಹೋಗ್ಬಿಡ್ತವೆ. ಇನ್ನು ಫೈನಲಿ ನಾನು ಇವತ್ತು ಬಂದುಬಿಟ್ಟು ಹಗ್ಗ ಇತ್ತು, ಹಗ್ಗ ಮತ್ತು ಸ್ವಲ್ಪ ಡ್ರಿಪ್ ವೈರ್ ಎಲ್ಲ ಇತ್ತು, ಇಲ್ಲೇ ಮೇಲ್ಗಡೆನೇ ಕಟ್ಟಿದ್ದೀನಿ ಸ್ವಲ್ಪ. ಏನು ಗೊತ್ತಾ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅಲ್ಲಿ ನಾನು ಯಾವಾಗಲೂ ಹಾಕ್ತಾ ಇದ್ದೆ. ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಮ್ಮ ಮನೆಯವರು ಅಲ್ಲೂ ಸ್ವಲ್ಪ ವೈರ್ ಡ್ಯಾಮೇಜ್ ಆಗಿದೆ, ಹುಷಾರು ಮತ್ತೆ ಗ್ರೌಂಡ್ ಆದರೆ ಹಂಗೆ ಹಿಂಗೆ ಅಂತ ನನಗೆ ಹೇಳ್ಬಿಟ್ಟಿದ್ರು ಒಂದೆರಡು ಸತಿ. ಅದಕ್ಕೆ ಬೇಡವೇ ಬೇಡ, ಅದ್ರ ಸವಾಸನೆ ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಒಣಗಾಕೋಣಂತ ಇಲ್ಲೇ ಮೇಲ್ಗಡೆ ಗೋಣಿ ಚೀಲದ ದಾರ ಇರುತ್ತಲ್ವ, ದಾರ ತೊಗೊಂಬಂದು ಆ ಕಡೆ ಕಟ್ಟಿದ್ದೆ. ಈ ಕಡೆ ಬಂದುಬಿಟ್ಟು ಡ್ರಿಪ್ ವೈರ್ ಕಟ್ಬಿಟ್ಟಿದ್ದೀನಿ. ಈ ಕಡೆ ಹಾಕ್ತಾಯಿದ್ದೀನಿ, ಈ ಕಡೆ ಕೆಳಗೆ ಬರ್ತಾ ಇದೆ. ಇದೇನು ಈ ಥರ ಹಿಗ್ತಾ ಇದೆ ಅಲ್ವಾ, ನಾನು ಟೈಟಾಗಿ ಕಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಅದು ನನಗೆ ಗೊತ್ತಾಗಲಿಲ್ಲ ಫಸ್ಟ್ಗೆ. ಅದು ಕೂಡ ಚಿಕ್ಕದು ಡ್ರಿಪ್ ವೈರ್ ಥರ ಬರುತ್ತಂತೆ. ನಾನು ನಮ್ಮ ಮನೆಯವ್ರನ್ನ ಕೇಳಿದಾಗ, ಇದು ಡ್ರಿಪ್ ವೈರ್, ಇದು ನೀನು ಎಷ್ಟನ್ನು ಹಾಕೋದು ಟೈಟಾಗಿರಲ್ಲ, ನೀನು ತೂಕ ಹಾಕ್ದಂಗೆಲ್ಲ ಕೆಳಗೆ ಜಗ್ತಾನೇ ಇರುತ್ತೆ ಅಂತ ಅಂದರು. ಅಯ್ಯೋ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ನೀಟಾಗಿ ಲಾಸ್ಟಲ್ಲಿ ಎಲ್ಲ ಬಟ್ಟೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೀಟಾಗಿ ಕಟ್ಬಿಟ್ಟು ಒಣಗಾಕಿ ಹೋಗಿದ್ದೆ. ಅದಕ್ಕೆ ಇನ್ನು ನಾನು ಮುಂಚೆನೇ ಎಲ್ಲ ಜಾಲಿಸಿ ಹಾಕಿದ್ನಲ್ವ, ನೀರೆಲ್ಲ ಚೆನ್ನಾಗಿ ಇದು ಆಗಿಬಿಟ್ಟು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಸ್ಯಾರಿ ಕೂಡ. ಏನು ಅಷ್ಟೊಂದೇನು ಒದ್ದೆ ಥರನೂ ಅನ್ನಿಸ್ತಾ ಇರಲಿಲ್ಲ. ಇನ್ನು ಮೇಲ್ಗಡೆ ಅಂತೂ ಯಾವಾಗಲೂ ಕ್ಲೀನಾಗಿರುತ್ತೆ. ನಾನು ಯಾವಾಗಲೂ ಕಸ ಗೂಡಿಸ್ಬಿಟ್ಟು ನೀಟಾಗಿ ಇಟ್ಕೊತೀನಿ. ಯಾವಾಗ ನಾನು ಸತಿ ನೀರೆಲ್ಲ ಹಾಕ್ಬಿಟ್ಟು ಎಲ್ಲ ಗೂಡಿಸ್ಬಿಡ್ತೀನಿ. ಹಾಗಾಗಿ ನಮಗೆ, ಯಾಕೆಂದರೆ ನಾವು ಸಂಜೆ ಟೈಮು ಹಂಗೆಲ್ಲ ಬಂದಾಗ ಜಾಸ್ತಿ ಚಾಪೆ ಆಗಲಿ ಬೆಡ್ಶೀಟ್ ಆಗಲಿ ನಾವೇನು ಹಾಕ್ಕೊಂಡು ಹೋಗಿ ಕೂತ್ಕೊಳ್ಳೋದು ಹಿಂಗೆ ಇದು ಮಾಡಲ್ಲ. ಸುಮ್ಮನೆ ಬಂದ ತಕ್ಷಣ ಓಡಾಡ್ಬಿಡ್ತೀವಿ ಇಲ್ಲೆಲ್ಲ ನೆಲದ ಮೇಲೆ, ಟೇಲ್ಸ್ ಮೇಲೆ. ಹಾಗಾಗಿ ನಾನು ಅವಾಗ ನೀಟಾಗಿ ಇಟ್ಕೊಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಲ್ವ, ಇನ್ನು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅವೆಲ್ಲ ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ. ತೀರಾ ಕೆಳಗೆ ಬಿದ್ದರೂ ಕೂಡ ಏನಿದಾಗೋದಿಲ್ಲ ಅಂತ ಹೇಳಿ. ಅಲ್ಲಿ ಆ ಥರ ಕರೆಂಟು ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೋಬೇಕಲ್ಲ. ಅದಕ್ಕೆ ಇನ್ನು ಯಾವಾಗಲೂ ಅಲ್ಲೇ ಹಾಕ್ತಾಯಿದ್ದೆ. ಮತ್ತು ಅಲ್ಲಿ ಹಾಕಿದ್ರೂ ಕೂಡ ಸ್ವಲ್ಪ ರಿಸ್ಕ್ ಆಗೋದು. ಮತ್ತು ಸಾಯಂಕಾಲ ಬರ್ತಾ ಇರ್ತೀವಿ, ಹೋಗಿ ತೊಗೊಂಬರ್ಬೇಕಂದ್ರೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಗೊತ್ತಿಲ್ಲ, ಈ ತೋಟ ಒಂಥರ ಭಯ ಅನಿಸುತ್ತೆ ನನಗೆ, ಅಷ್ಟು ಇದರಲ್ಲಿದೆ. ನಮ್ಮ ಮನೆಯವ್ರು ಇಲ್ಲ ಅಂತಂದರೆ ಸ್ವಲ್ಪ ಹೆದರ್ಕೊಂಡ್ಬಿಡ್ತೀನಿ ನಾನು. ರಾತ್ರಿ ಟೈಮ್ ಅಂತೂ ಏನೋ ಒಂಥರ ಭಯ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಮನೆಯವ್ರು ಹೇಳ್ತಾರೆ, ಏನಕ್ಕೆ ಭಯ ಪಡ್ತೀಯ, ಆ ಥರ ಎಲ್ಲ ಏನೂ ಇದಿಲ್ಲ, ಆರಾಮಾಗಿರ್ಬೋದು, ಏನೂ ಬರೋದಿಲ್ಲ ಹಂಗೆ ಹಿಂಗೆ ಅಂತ. ಆದರೂ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ, ಈ ದೊಡ್ಡ ತೋಟದಲ್ಲಿ ಇರಬೇಕು ಅಂತಂದರೆ. ಯಾರಾದರೂ ಇದ್ದರೆ ಆರಾಮ್ಸೆ ಇದ್ಬಿಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಭಯ. ಇನ್ನು ಫೈನಲಿ ಬಟ್ಟೆ ಎಲ್ಲ ಆದಮೇಲೆ ಇನ್ನೆಲ್ಲ ಒಣಗಾಕ್ಬಿಟ್ಟು ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಮಂಜಣ್ಣನ ಬಟ್ಟೆ ಇದ್ದವೆಲ್ಲ ಒಗೆದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮೇಲೆ ಜಾಲಿಸಿ ಎಲ್ಲ ಹಾಕ್ಬಿಟ್ಟು ಇನ್ನು ಕಲ್ಯಾಣಿಗೆ ಸ್ನಾನ ಮಾಡಿಸ್ಕೊಂಡು ಇನ್ನು ಸಂಜೆ ಆಗಿತ್ತಾಗಲೇ ಇನ್ನು ಮನೆಗೆ ಬಂದ್ವಿ. ಸಂಜೆ ಅಂದರೆ ಒಂದು 3:30 ಆಗಿತ್ತು ಅನಿಸುತ್ತೆ ಮನೆಗೆ ಬಂದಾಗ. ಆವಾಗ ಬಂದುಬಿಟ್ಟು ವಾಪಸ್ಸು ಇನ್ನು ಅವನಿಗೂ ಸ್ನಾನ ಮಾಡಿಸ್ಕೊಂಬಂದಿದ್ದೆ. ಇನ್ನು ಯೋಷಿತಗೂ ನನಗೆ ಅವರಮ್ಮ ಇವತ್ತು ಅಂಗನವಾಡಿ ರಜೆ ಇತ್ತಲ್ವ, ಸ್ನಾನ ಗೀನ ಮಾಡಿಸಿ ಮಕ್ಕಳದು ಕೂಡ ಇಲ್ಲೂ ಕೂಡ ನಾನು ಅಷ್ಟೊಂದು ಬಟ್ಟೆ ತೊಗೊಂಡೋಗಿದ್ದೀನಿ. ಇನ್ನು ಸ್ವಲ್ಪ ಬೆಡ್ಶೀಟು ಮತ್ತು ಅವಾಗ ತಾನೇ ಬಿಟ್ಟಾಕಿರೋ ಬಟ್ಟೆ ಮತ್ತು ದಿಂಬಿ ನಾವು ಅವು ಇರುತ್ತಲ್ವ ಅವೆಲ್ಲ ಕೂಡ ಒಗೆದ್ಬಿಟ್ಟು ಇನ್ನು ಒಣಗಾಕ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ಳು. ಇನ್ನು ನಾವು ಆವಾಗ ತಾನೇ ಬಂದ್ವಿ. ಇನ್ನು ಬಂದ ತಕ್ಷಣ ಅವಳು ಬೆಳಗ್ಗೆನೇ ಎಲ್ಲ ಒಗೆದಾಕಿ ಎಲ್ಲ ಫುಲ್ಲು ಒಣಗಿಬಿಟ್ಟಿದ್ವಿ ಆಗಲಿ ಬಿಸಿಲಿಗೆ ಚೆನ್ನಾಗೆ. ಇನ್ನು ಈ ಕಡೆ ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ. ಇನ್ನು ಪವಿತ್ರ ಸ್ವಲ್ಪ ಪಾತ್ರೆ ಇದ್ದರೆ ತೊಳಿತಾ ಇದ್ದಾಳೆ. ಇನ್ನು ತೊಳ್ಕೊಂಬಿಟ್ಟು ಅವಳು ಯೋಷಿತ ಅಂತೂ ಪಾತ್ರೆ ತೊಳೆಯೋಕ್ಕಿಲ್ಲ, ಬಂದುಬಿಡ್ತಾಳೆ. ಹೆಣ್ಮಕ್ಳೇ ಹಾಗೆ ಫ್ರೆಂಡ್ಸ್, ನಿಜವಾಗ್ಲೂ ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕಂತ ಹೇಳಿ. ಅವರು ಮುಂದೆ ಕೆಲಸ ಮಾಡದೇ ಇರಲಿ, ಇಂಥ ವಯಸ್ಸಲ್ಲಿ ಬಟ್ಟೆ ಒಗೆದ್ರೆ ಬಟ್ಟೆ ಜಾಲ್ಸಕ್ಕೆ ಬರ್ತಾರೆ, ಪಾತ್ರೆ ತೊಳೆದ್ರೆ ನಾನು ತೊಳಿತೀನಿ ಅಂತ ಬಂದು ಕೈಯಲ್ಲಿರೋ ಲೋಟ, ತಟ್ಟೆ, ಚೊಂಬು ಎಲ್ಲ ಕಿತ್ಕೊತಾ ಇರ್ತಾರೆ. ಏನೇ ಕೆಲಸ ಮಾಡಲಿ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು ಕೆಲಸ ಹೇಳಿ ಅಸಲು ಮಾಡೋದಿಲ್ಲ, ಹೋಗು ಅಂತಿರ್ತಾರೆ. ಈ ಏಜಲ್ಲಿ ಮಾತ್ರ ನಿಜವಾಗ್ಲೂ ನಾನು ಅದೇನೋ ಒಂಥರ ಖುಷಿ. ಎಷ್ಟೇ ಕೆಲಸ ಮಾಡಿ ಬರಲಿ, ಎಷ್ಟೇ ಇದಿರಲಿ, ಹಿಂಗೆ ಮಕ್ಕಳ ಮುಖ ನೋಡಿ ಅವ್ರಿಗೂ ಹತ್ರ ಬಂದುಬಿಟ್ರಂತೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಆಗುತ್ತೆ. ಇನ್ನು ಗಂಡ್ಮಕ್ಳು ವಿಚಾರ ಬಿಡಿ, ಕೆಲವರು ಗಂಡ್ಮಕ್ಳು ಹೆಲ್ಪ್ ಮಾಡ್ತಾರೆ ಅಮ್ಮಂದ್ರಿಗೆ, ಈ ವಯಸ್ಸಲ್ಲೇ ಮಾಡೋಕ್ಕೆ ಬರ್ತಾ ಇರ್ತಾರೆ. ಬಟ್ ಹೆಣ್ಮಕ್ಳಂತೂ ಕಂಪಲ್ಸರಿ ಒಂದು 2 ವರ್ಷ 3 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ. ಇನ್ನು ಈ ಕಡೆ ಬಂದುಬಿಟ್ಟು ಅತ್ತೆ ಬೀಡಿ ಎಲ್ಲ ಕೂಡಿಟ್ಟು ಅದಕ್ಕೆ ಹೊಗೆ ಸೊಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಹಾಕ್ತಾಯಿದ್ದಾರೆ. ಈ ಥರ ಇರುತ್ತೆ ಬೀಡಿ ಕೆಲಸ, ಸುಮ್ಮನೆ ಅಲ್ಲ, ನಿಜವಾಗ್ಲೂ ಭಾಳ ಕೆಲಸ ಇರುತ್ತೆ. ಇದು ಎಲ್ಲ ಕೂಡ ಪ್ರತಿಯೊಂದು ಪ್ರೊಸೆಸ್ ಮುಗಿಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಅತ್ತೆ ಮುಂಚೆಯಿಂದ ಮಾಡ್ಕೊಬಂದಿದ್ದಾರಲ್ವ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ ಅವರು. ಇನ್ನು ಈ ಕಡೆ ಬೀಡಿಸು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ನಾನು ಬಂದುಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಮಾವನಿಗಂತೂ ಕಂಪಲ್ಸರಿ ಟೀ ಬೇಕು. ಇನ್ನು ಮಾವನ ಜೊತೆಗೆ ನಾನು ಕೂಡ ಸೇರ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಸಾಂಬಾರು ಇತ್ತು, ಸಾಂಬಾರೆಲ್ಲ
ಸಾಂಬಾರು ಮಾಡಿಟ್ಟಿದ್ಲು, ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕುದಿಲಿ ಅಂತ ಹೇಳಿ. ಇನ್ನು ಸಾಯಂಕಾಲಕ್ಕೆ ಇದೆ ಸಾಂಬಾರು ಅಲ್ವಾ, ಹಾಗಾಗಿ ಅವಾಗವಾಗ ಸ್ವಲ್ಪ ಚೆನ್ನಾಗಿ ಕುದಿಸಿಟ್ರೆ ಚೆನ್ನಾಗಿರುತ್ತೆ, ಏನಿದಾಗಲ್ಲ ಅಂತ ಹೇಳಿ. ಯಾವಾಗಲೂ ಅಷ್ಟೇ, ಇಲ್ಲಿ ಸಾಂಬಾರು ಮಾತ್ರ ಯಾವಾಗಲೂ ಬಿಸಿ ಮಾಡ್ತಾನೆ ಇರಬೇಕು. ಇನ್ನು ಒಂದು ಕಡೆ ಬಿಸಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಇವಾಗ ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ, ಅತ್ತೆಗೂ ಮಾವನಿಗೂ ನನಗೂ. ಇನ್ನು ನಮ್ಮ ಪವಿತ್ರ ಅಂತೂ ಕುಡಿಯೋದಿಲ್ಲ, ಅವಳು ಹಾಲು ಪೌಡರ್ ಟೀ ಕುಡಿಯೋದೇ ಇಲ್ಲ, ಮುಟ್ಟೋದೇ ಇಲ್ಲ ಅವಳು. ಏನಿದ್ರೆ ಯಾವಾಗಾದ್ರೂ ಅಪರೂಪಕ್ಕೆ ಹಿಂಗೆ ಹಾಲು ತರಿಸ್ಕೊಂಡು ಒಂದು ಸ್ವಲ್ಪ ಏನಾದ್ರು ತಲೆನೋವು ಇಲ್ಲ ಸುಸ್ತಾದಾಗ ಅವಾಗ ಅಟ್ಲೀಸ್ಟ್ ಜಸ್ಟ್ ಒಂದು ಲೋಟ ಕುಡಿತಾಳೆ ಅಷ್ಟೇ. ಅದು ಬಿಟ್ಟರೆ ಅವಳು ಕುಡಿಯೋದೇ ಇಲ್ಲ, ಟೀ ಕಾಫಿ ಮುಟ್ಟೋದೇ ಇಲ್ಲ. ಹಾಲು ಪೌಡ್ರ್ ಹಾಕಿದ್ದಂತೂ ಕಂಪಲ್ಸರಿ ಕುಡಿಯೋದೇ ಇಲ್ಲ ಅವಳು. ಇನ್ನು ನಮ್ಗೆ ಹಂಗಲ್ಲ, ನಮ್ಗೆ ಅಭ್ಯಾಸ ಇದೆ ಅಲ್ವಾ, ಯಾವುದೇ ಆಗಲಿ ಕುಡಿದ್ಬಿಡ್ತೀವಿ. ಇನ್ನು ಅತ್ತೆಗೆ ಸ್ವಲ್ಪ ಗಂಟ್ಲು ಸರಿ ಇಲ್ದಿರೋದಕ್ಕೆ ನಾನು ಅವರಿಗೆ ಹಾಲು ಪೌಡ್ರ್ ಹಾಕಿರೋ ಆ ಟೀ ಕೊಡಲಿಲ್ಲ. ಫಸ್ಟಿಗೆ ಡಿಕಾಕ್ಷನ್ ಮಾಡ್ತೀವಲ್ವ, ಒಂದು ಸ್ವಲ್ಪ ಡಿಕಾಕ್ಷನ್ ಆದಮೇಲೆ ಹಂಗೆ ಸ್ವಲ್ಪ ಸೋಸ್ಕೊಟ್ಟೆ. ಆಮೇಲೆ ಹಾಲು ಹಾಲು ಹಾಕಿ ನಾನು ಮಾವ ಕುಡಿದ್ವಿ. ಇನ್ನು ಕುಡಿದ್ಮೇಲೆ ಈ ಕಡೆ ಅತ್ತೆ ಬಂದುಬಿಟ್ಟು ಇನ್ನು ಅದಕ್ಕೆಲ್ಲ ಹೊಗೆ ಸೊಪ್ಪೆಲ್ಲ ತುಂಬಿಬಿಟ್ಟು ಬಡ್ದು ಮತ್ತೆ ಮಿಲಾಯಿಸೋಣ ಅಂತೇಳ್ಬಿಟ್ಟು ಒಂದು ಬಟ್ಟೆ ಹಾಕಿ, ತಣ್ಣೀರು ಬಟ್ಟೆ ಹಂಗೆ ಎತ್ತಿಡ್ತಾರೆ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಸಂಜೆ ಆಯಿತು, ಬೆಳಗ್ಗೆಯಿಂದ ಆಡಿರೋದು ಸಾಕು, ಫಸ್ಟ್ ಓದ್ಕೊ ಬನ್ನಿ ಅಂತ ಹೇಳಿಬಿಟ್ಟು ಇನ್ನು ಕಲ್ಯಾಣನೂ ದನನ್ನು ಕುಂದಿರ್ಸಿದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗುತ್ತೆ ನನಗೆ. ನಿಜ ಈ ಥರ ನಾನು ಎಷ್ಟೋ ಸತಿ ಸ್ಲೇಟಲ್ಲಿ ಅಲ್ಲಿ ಅಕ್ಷರ ಹಾಕ್ಕೊಟ್ಟು ಕುಂದಿರ್ಸ್ಕೊಂಡು ಬರ್ಕೋ ಬಾ, ಬರೆಸ್ತೀನಿ ಬಾ ಅಂತಂದರೂ ಕೂಡ ಬರ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಅತ್ತೆ ಬಿಡಲೇ ಇಲ್ಲ, ನಿಮ್ಮನ್ನ ಹಿಂಗೆ ಬಿಟ್ಟರೆ ನೀವು ಹಿಂಗೆ ಇದಾಗ್ತೀರಂತ ಹೇಳಿ. ಧನುನು ಅಷ್ಟೇ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಬರೀತಾನೆ. ಅವನಿಗೆ ಕೂಡ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಬರುತ್ತೆ ಅವ್ನಿಗೆ ಓದೋದಕ್ಕೆ. ಇವ್ನಿಗಿನ್ನ ಬರ್ತಾ ಇಲ್ಲ, ಹಾಗಾಗಿ ಇವ್ನಿಗೆಲ್ಲ ನೀಟಾಗಿ ತಿದ್ಸೋಣ ಬರ್ಸೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಅತ್ತೆ ಹರಸಾಹಸ ಪಡ್ತಾ ಇದ್ದಾರೆ. ತಿದ್ದಂತಂದರೆ ಅದು ಈ ಶೇಪ್ ಹೆಂಗೋ ಇರುತ್ತೆ, ಹೆಂಗೆಂಗೋ ಹೋಗಿ ಹೆಂಗೋ ತಿರುಗಿಸ್ತಾ ಇದ್ದಾನೆ. ಇದು ನೆಕ್ಸ್ಟು ವ್ಲಾಗಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಾನು, ಯಾಕೆ ಅವನು ಈ ಥರ ಮಾಡ್ತಾನೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅಂತೂ ನಂಗೆ ತುಂಬ ಮುಖ್ಯ. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ. ಸಂಜೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ.